ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ನಾನು ತಿಳ್ಕೊತೀನಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. 40 ಎದೆ ಸುತ್ತಳತೆದ ಬ್ಲೌಸ್ ಕಟ್ಟಿಂಗ್ ತೋರಿಸಿ ಅಂತ ಯಾರೋ ಸಿಸ್ಟರು ನನಗೆ ಕಮೆಂಟ್ ಹಾಕಿದರು. ಅದಕ್ಕೋಸ್ಕರನೇ 40 ಎದೆ ಸುತ್ತಳತೆದು ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮಾಮೂಲಿ ನನ್ನ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಗೊತ್ತಿರೋ ಥರನೇ ಸ್ಲೀವ್ ಕಟ್ಟಿಂಗ್ ನಾನು ಮಾಡ್ಕೊತಾ ಇದ್ದೀನಿ. ಫಸ್ಟ್ ಏನಿದೆ ಸ್ಟ್ರೈಟಾಗೆ ಈ ಥರ ನಾನು ಒಂದು ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡ್ತೀನಿ. ಯಾರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ ಫ್ರೆಂಡ್ಸ್. ಅಂದರೆ ಸುಮಾರು ಜನ ಸಬ್ಸ್ಕ್ರೈಬೇ ಮಾಡಿಲ್ಲ, ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆಯೇ ಇಷ್ಟ ಆದರೆ ಒಂದು ಒಳ್ಳೆ ಕಾಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಿ, ಈಗ ಬ್ಲೌಸ್ದು ನಂದೇನು ಅಳತೆ ಇದೆ, ಅಳತೆ ಬ್ಲೌಸಲ್ಲಿ ಅದರ ಅಳತೆಗೆ ನಾನು 1 ಇಂಚು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅವ್ರು ಉದ್ದ ಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಎಕ್ಸ್ಟ್ರಾ ತೊಗೊಂಡು ಕಂಕ್ಲು ಡೌನಿಂಗ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಸೇಮ್ ಮೆಥಡಲ್ಲೇ ನಾನು ಸ್ಲೀವ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ. 3.5 ಇತ್ತು, ಅಷ್ಟೇ ಪರವಾಗಿಲ್ಲ, ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ನಾನೀಗ ಮಾರ್ಕ್ ಹಾಕ್ಕೊಂಡೆ. ಮಾರ್ಕ್ ಹಾಕ್ಕೊಂಡ ನಂತರ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, 1.5 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನಾನು. ಈ ಥರ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಆ ನಂತರ ಶೇಪ್ ಮೇಲೆ ಕರೆಕ್ಟಾಗಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದರ ಮೇಲೇ ನಾನು ಕಟ್ಟಿಂಗ್ ಮಾಡ್ಕೋಬೇಕು. ಸುಮಾರು ಜನ ಚೂಡಿದಾರ್ ಪ್ಯಾಂಟ್ ಕಟ್ಟಿಂಗ್, ಡ್ರೆಸ್ ಕಟ್ಟಿಂಗ್ ಮತ್ತು ಇದೊಂದು ಹಾಕಿದರು. ರೇರಾಗಿ ಸುಮಾರು ಒಂದು 3 ಕಮೆಂಟ್ ಬಂದಿತ್ತು, 3-4 ಬಂದಿತ್ತು. 40 ಎದೆ ಸುತ್ತಳತೆದು ಬ್ಲೌಸ್ ಕಟ್ಟಿಂಗ್ ಹಾಕಿ ಮ್ಯಾಮ್ ಅಂತ ಹಾಕಿದರು. ಅವ್ರಿಗೋಸ್ಕರನೇ ವೀಡಿಯೋ ಮಾಡಾಕ್ತಾಯಿದ್ದೀನಿ. ತುಂಬಾ ಸುಲಭ. ಅದು ನಾರ್ಮಲ್ ಬ್ಲೌಸ್ ನಾವು ಕಟ್ಟಿಂಗ್ ಮಾಡೋದು ಕಲ್ತಿದ್ರೆ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ, ಸೇಮ್ ಸ್ಟಿಚ್ಚಿಂಗೇ. ನೋಡಿ, ಈಗ ಶೇಪ್ಗೆ ನಾನು ಉಲ್ಟಾ ಹಾಕೋತಾ ಇದ್ದೀನಿ. ಆ ಕಡೆ ಜಾಯಿಂಟ್ ಮಾಡಬೇಕಲ್ಲ, ಅದು ಹಿಂದೆ ಹೋಗಬೇಕು, ಬ್ಯಾಕಿಗೆ ಬರಬೇಕು, ಇದು ಮುಂದೆ ಬರಬೇಕು. ಅದಕ್ಕೋಸ್ಕರ ಹಾಗೆ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ. ಆ ನಂತರ ಇದು ಬ್ಯಾಕ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಎಷ್ಟಿದೆ ಒಂದು ಸ್ಟ್ರೈಟ್ ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ, ಓಪನ್ ಮಾಡಿರೋದು ಮುಂದೆ ಆ ಕಡೆ ಬರಬೇಕು, ಓಪನ್ ಇಲ್ಲದೆ ಇರೋದು ನಮ್ಮ ಕಡೆನೇ ಬರಬೇಕು, ಮಡ್ಚಿರೋದು. ಈಗ ನಾನು ಮಾರ್ಕ್ ಹಾಕ್ಕೊಂಡು 1 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಬೆನ್ನುದ್ದ ಅವ್ರಿಗೆ 15 ಇದೆ. 15ರಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು 15.5 ತೊಗೋತಾ ಇದ್ದೀನಿ. ನಿಧಾನವಾಗಿ ನೋಡಿ, ನಾನು ನಿಧಾನವಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದಾದ ನಂತರ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ ಗೆರೆ ಹೇಳ್ಕೊಂಡು ಈಗ ನಾನು ಶೋಲ್ಡ್ರ್ ತೊಗೋತಾ ಇದ್ದೀನಿ. 5.5 ತೊಗೋತಾ ಇದ್ದೀನಿ ನಾನು. ನೋಡಿ, ಈ ಥರ. ಈಗ 40 ಎದೆ ಸುತ್ತಳತೆಗೆ ಅದರಲ್ಲಿ 4 ಭಾಗ ಮಾಡಿದ್ರೆ 10 ಬರಬೇಕು. ಈಗ ಸೊಂಟ ಅವ್ರದ್ದು ನಾನು ಅಳತೆ ಮಾಡಿ ಇಟ್ಕೊಂಡಿದ್ದಂಗೆ 18 ಇತ್ತು ಹಿಂಭಾಗದ್ದು. ಅದರಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 19 ತೊಗೊಂಡೆ. ಈಗ ಕಂಕ್ಲು ಡೌನಿಂಗು ನಾನು 6ಕ್ಕೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. 6 ಇಂಚು ಮಾರ್ಕು. ನೋಡಿ, ಈಗ ನಾನು ಕಂಕ್ಲು ಡೌನಿಂಗಿಂದ ಸೊಂಟದ ಪಟ್ಟಿವರೆಗೂ ಇಟ್ಕೊಂಡೆ. ಕರೆಕ್ಟಾಗಿ ಬಂತು. ಸೇಮ್ ಅಳತೆ ಬ್ಲೌಸಲ್ಲಿ ಏನಿದೆ ಅದೇ ಅಳತೆನೇ ಬಂತು. ಈಗ ಬ್ಯಾಕ್ ಉದ್ದ, ನೆಕ್ದು ಉದ್ದ ಎಷ್ಟಿದೆ ಅಂತ ಮಾರ್ಕ್ ಹಾಕ್ಕೊಂಡೆ. ಈ ಥರ ಮಾರ್ಕ್ ಹಾಕ್ಕೊಂಡು ಲೈನ್ ಹೇಳ್ಕೊಳ್ಳೋಣ. ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲ ಈಗ ಸ್ಟ್ರೈಟಾಗಿ ಒಂದೊಂದು ಲೈನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು 6 ಇದೆ. ಕಂಕ್ಲು ಡೌನಿಂಗ್ ನಾನು 6 ತೊಗೊತಾ ಇದ್ದೀನಿ. ಈಗ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಅದಕ್ಕೆ ಶೇಪ್ ಕೊಟ್ಕೊಳ್ಳೋಣ. ಕಂಕ್ಲು ಶೇಪ್ ಕೊಡೋದಿದು. ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಅದಾದ ನಂತರ ಈಗ ನೋಡ್ಕೊಳ್ಳೋಣ ಕರೆಕ್ಟಾಗಿದೆಯಾ ಸ್ಲೀವ್ ಕಟ್ಟಿಂಗ್ದು ಮತ್ತು ಭುಜದಿಂದ ಕಂಕ್ಳುವರೆಗೂ ಕರೆಕ್ಟಾಗಿ ಕುತ್ಕೊಳ್ಳುತ್ತಾ ಅಂತ ನೋಡಿಕೊಂಡು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನಾನಲ್ಲಿ 2 ಕಾಲ್ಗೆ ಹಾಕ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು 2 ಕಾದರೂ ಹಾಕ್ಕೋಬೋದು ನೆಕ್ಕಿಗೆ. ಇದು ಭುಜ ನಾನು 3 ಕಾಲು ಇಟ್ಕೊಂಡಿದ್ದೀನಿ. ಇದು ಸೇಮ್ ಕಂಕ್ಲು ಡೌನಿಂಗ್ಗೆ 6 ಇಟ್ಟಿದ್ದೀನಿ. ನೋಡಿ, ನಾನಲ್ಲಿ ಮಾರ್ಕ್ ಹಾಕಿದ್ದೀನಿ, ಹಾಗೆಯೇ ಬರೆದಿದ್ದೀನಿ ಎಷ್ಟು ತೊಗೋಬೇಕು ಅಂತ. ಈಗ ನೆಕ್ಕಿಗೆ ಕೆಳಗಡೆ 3ಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ
ಅಗಲವಾಗಿ ಬರಬೇಕು. ಸ್ವಲ್ಪ ದಪ್ಪ ಇದ್ದಾರೆ ಅವರು, ಅದಕ್ಕೋಸ್ಕರ ಅಗಲ ಬರಬೇಕು ಅಂದ್ಬಿಟ್ಟು 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸ್ವಲ್ಪ ಒಂದು 1/4 ಇಂಚ್ಗಿಂತ ಜಾಸ್ತಿಯಾಗಿಯೇ ರೌಂಡ್ ಮಾರ್ಕ್ ಹಾಕ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಆ ಲೈನ್ ದಾಟಿ ಆಚೆ ಬಂದು ಈ ಥರ ಒಂದು ಶೇಪ್ ಕೊಟ್ಕೊತಾ ಇದ್ದೀನಿ, ರೌಂಡ್ ಶೇಪ್ನ. ನೋಡಿದ್ರಲ್ಲ, ಈಗ ಒಂದು 1/4 ಇಂಚು ಅಥವಾ ಒಂದು 1/4 ಇಂಚೆ ಸಾಕು. ನಾನು ಹಾಗೆಯೇ ಅಲ್ಲೊಂದು ಮಾರ್ಕ್ ಹಾಕಿದ್ದೀನಿ, ಭುಜ ಜಾರ್ಕೊಳ್ದೇ ಇರೋ ಥರ. ಅದನ್ನು ಕಟ್ಟಿಂಗ್ ಮಾಡಿ ನೋಡಿ. ಇಲ್ಲಿ ಇದು ಕರೆಕ್ಟಾಗಿ ಬಂದಿದೆ. ಈ ಥರ ಅಳತೆ ಬ್ಲೌಸಲ್ಲಿ ಏನಿದೆ ಅದಕ್ಕೆ ಸೇಮ್ ಇದೆ. ಈಗ ನಾನು ಕಟ್ ಮಾಡ್ತಾ ಇರುವಂಥದ್ದು ನಾನು ಮಾರ್ಕ್ ಹಾಕಿರೋದು ಅಷ್ಟೇ ಇದೆ, ಹಾಗೆಯೇ ಅಳತೆ ಬ್ಲೌಸಲ್ಲಿರೋದು ಅಷ್ಟೇ ಇದೆ. ಹಾಗಾಗಿ ಏನೂ ತೊಂದರೆ ಆಗಿಲ್ಲ ನನಗೆ. ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದ್ರ ಮೇಲೇ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಈ ಥರ ಸರಿಯಾಗಿ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ಇಲ್ಲಿ ನಾನು ಮಾರ್ಕ್ ಹಾಕ್ಕೊತೀನಿ. ನಾನೇನು ನೆಕ್ಕು ಕಟ್ ಮಾಡಲ್ಲ ಈಗ ಸದ್ಯಕ್ಕೆ. ನಾನೇನಿದ್ರು ಹೊಲಿಬೇಕಾದ್ರೆ ಕಟ್ ಮಾಡ್ಕೊತೀನಿ. ನೋಡಿ, ಇದು ಕ್ರಾಸಾಗಿ ಒಂದು 1/4 ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ ನಾನು. ಅದನ್ನು ಅಷ್ಟೇ ನಾನು ಹೊಲಿಬೇಕಾದ್ರೆ ಕಟ್ಟಿಂಗ್ ಮಾಡ್ಕೊತೀನಿ. ಈಗ ಫ್ರಂಟಲ್ಲಿ ಹೇಗಿದೆ, ನಾವು ಹಿಂದೆ ಏನು ಅಳತೆಗೆ ಕಟ್ಟಿಂಗ್ ಮಾಡಿದ್ದೀವಿ ಅದನ್ನು ನೋಡಿಕೊಂಡು ಈ ಬಟ್ಟೆ ಮೇಲೆ ಇಟ್ಕೊಬೇಕು. ಇದು ಎಕ್ಸ್ಟ್ರಾ ಏನಿದೆ, ಒಂದು ಚಿಕ್ಕ ಒಂದು ದೊಡ್ಡ ಇದೆ, ಅದು ಕಟ್ ಮಾಡ್ಕೊಬಿಡೋಣ. ಅದೇನು ಉಪಯೋಗ ಆಗಲ್ಲ, ಅದಕ್ಕೋಸ್ಕರ. ಈಗ ಅಡ್ಡ ಒಂದು ಗೆರೆ ಹಾಕ್ಕೊಂಡಿದ್ದೀನಿ, ಕರೆಕ್ಟಾಗಿ ಕೂರಿಸ್ಕೊತೀನಿ ನೋಡಿ. ಇಲ್ಲಿ ಈ ಥರ ಕರೆಕ್ಟಾಗಿ ಕೂರಿಸ್ಕೊಬೇಕು. ಒಂದು 1/4 ಇಂಚು ಜಾಗ ಬಿಟ್ಟು ಕೂರಿಸ್ಕೊಳ್ಳಿ. ನೋಡಿದ್ರಲ್ಲ, ಅಲ್ಲಿ ಮುಂದೆ ಒಂದು 1/4 ಇಂಚು ಜಾಗ ಬಿಟ್ಟಿದ್ದೀನಿ ನಾನು. ಈಗ ಏನು ಮಾರ್ಕ್ ಇದೆ ಅದೇ ಥರನೇ ಮಾರ್ಕ್ ಹಾಕ್ಕೊಂಡೆ ಶೋಲ್ಡರ್ ಭುಜದ್ದು. ಅದಾದ ನಂತರ ಕಂಕ್ಳು ಶೇಪ್ನೂ ಅಷ್ಟೇ, ಅಲ್ಲಿ ಏನು ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೆ ಅದಕ್ಕೊಂದು ಶೇಪ್ ಕೊಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಂಡೆ. ಈಗ ಒಂದು ಅರ್ಧ ಇಂಚಷ್ಟು ಒಳಗಡೆಯಿಂದ ನಾವು ಕ್ರಾಸಾಗಿ ಈ ಥರ ಶೇಪ್ ಕೊಡಬೇಕು. ನೋಡಿದ್ರಲ್ಲ, ಈ ಥರ. ನೀವು ಬೇಕಿದ್ರೆ 2 ಆದರೂ ತೊಗೊಳ್ಳಿ ಅಥವಾ 2 ಕಾಲಾದರೂ ತೊಗೊಳ್ಳಿ, ನಡೆಯುತ್ತೆ. ಈಗ ನೆಕ್ಕು ಮುಂದೆಗಡೆ ಏನಿದೆ ಅದೇ ಅಳತೆಗೆ ನಾನು ಮಾರ್ಕ್ ಹಾಕ್ಕೊತೀನಿ. ಮತ್ತು ಭುಜದಿಂದ ಹಾಗೆಯೇ ಡಾಟ್ ಹಿಡಿಯೋವರೆಗೂ ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನೇ ನಾನು ಅಳತೆ ತೊಗೋತಾ ಇದ್ದೀನಿ ನೋಡಿ. ಇಲ್ಲಿ ಮೇಲೆ ಒಂದು ಅರ್ಧ ಇಂಚು ಹೊಲ್ಗೆಗೆ ಬಿಟ್ಟಿದ್ದೀನಿ, ಹಾಗೆಯೇ ಕೆಳಗಡೆ ಒಂದು ಅರ್ಧ ಇಂಚು, ಒಂದು 1/4 ಇಂಚು ಮತ್ತು 1/4 ಇಂಚು ಸೇರಿಸಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲೂ ಅಷ್ಟೇ, ನಿಮಗೆ ಕಾಣಲಿ ಅಂತ ಅಂದ್ಬಿಟ್ಟು ಕಂಕ್ಳು ಡೌನಿಂಗು ಮತ್ತು ಬೆಲ್ಟ್ ಪಟ್ಟಿವರೆಗೂ ಒಂದು ಆ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು ಎಕ್ಸ್ಟ್ರಾ ಒಂದು ಡಾಟ್ ಹಿಡಿಯೋಕ್ಕೆ ಒಂದು 1/4 ಇಂಚು ಬಿಟ್ಟಿದ್ದೀನಿ ನಾನು. ಈಗ ನೆಕ್ಕೂ ಅಷ್ಟೇ, ಅಲ್ಲಿ ಏನಿದೆ ಸೇಮ್ ನೆಕ್ಕಿಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ ನಾನೇನು ಎಕ್ಸ್ಟ್ರಾ ಮಾರ್ಕ್ ಹಾಕ್ತಾಯಿಲ್ಲ. ಅಳತೆ ಬ್ಲೌಸಲ್ಲಿ ಏನು ಮಾರ್ಕ್ ಇದೆ ಅದೇ ಮಾರ್ಕಿಗೆ ನಾನು ಅಳತೆ ಹಾಕ್ಕೊತಾ ಇದ್ದೀನಿ, ಮಾರ್ಕ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಡೈಮಂಡ್ ಶೇಪ್ ಇರೋದ್ರಿಂದ ಸ್ವಲ್ಪ ಕ್ರಾಸಾಗಿ ಹೋಗಿ ಅದು ಬರಬೇಕು. ಹಾಗಾಗಿ ನೋಡಿ, ಮತ್ತೆ ಇನ್ನೊಂದು ಸಲ ನೋಡ್ಕೊಳ್ಳಿ ನೀವು. ಈಗೇನಿದೆ ಇಲ್ಲಿ ಡಾಟಿಂದ ಮತ್ತು ಬೆಲ್ಟ್ವರೆಗೂ ಆ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು, ಹಾಗೆಯೇ ಡಾಟ್ಗೆ ಒಂದು 1/4 ಇಂಚು ಬಿಟ್ಟಿದ್ದೀನಿ. ಈಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ. ಇಷ್ಟೇ ನೋಡಿ. ಆಗ ಅಲ್ಲಿ ಒಂದು 3/4 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ, ಅಥವಾ 1 ಇಂಚೇ ಎಕ್ಸ್ಟ್ರಾ ತೊಗೋತೀನಿ. ಡಾಟ್ ಹಿಡಿದ್ರೆ ಅಲ್ಲಿ ಸರಿ ಹೋಗುತ್ತೆ ಅಂತ. ಅಳತೆ ಬ್ಲೌಸಲ್ಲಿ ಏನು ಡಾಟ್ ಕೊಟ್ಟಿದ್ದಾರೆ ಅದೇ ಅಳತೆನೇ ನಾನು ತೊಗೋತಾ ಇದ್ದೀನಿ ನೋಡಿ. ಇಲ್ಲಿ ಎಲ್ಲಿವರೆಗೂ ಬಂದಿರುತ್ತೆ, ಯಾವ ನೇರಕ್ಕೆ ಬರುತ್ತೆ ಅಲ್ಲಿವರೆಗೆ ನಾನು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈ ಥರ ಅಳತೆ ಬ್ಲೌಸಲ್ಲಿ ಏನಿದೆ ಅದೇ ಮಾರ್ಕಿಗೆ ನಾನು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಈ ಥರ ನಾನು ಹೊಲಿಬೇಕಾದ್ರೆ ಸುಲಭ ಆಗಲಿ ಅಂದ್ಬಿಟ್ಟು ನೋಡಿ, ಮಾರ್ಕ್ ಎಲ್ಲ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೇಮ್ ಏನು ಮಾರ್ಕ್ ಮಾಡಿದ್ದೀನಿ ಅದ್ರ ಮೇಲೇ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಒಬ್ಬೊಬ್ಬರು 6 ತೊಗೋತಾರೆ ಶೋಲ್ಡರು, ಆದರೆ ನಾನು 5.5 ಸಾಕು ಅಂತ ತೊಗೊಂಡಿದ್ದೀನಿ.
ಸ್ವಲ್ಪ ನೆಕ್ಕು ಮೀಡಿಯಮ್ ಆಗಿದೆ, ದೊಡ್ಡದಾಗಿ ಅಂದರೆ ಅಷ್ಟು ದೊಡ್ಡದಾಗಿಲ್ಲ ಇವ್ರಿಗೆ, ಮೀಡಿಯಮ್ಮಾಗೆ ಹಾಕೋತಾರೆ. ಅದಕ್ಕೋಸ್ಕರನೇ 5.5 ತೊಗೊಂಡಿದ್ದೀನಿ ನೋಡಿ. ಇದು ಫ್ರಂಟ್, ಇದು ಕಂಕ್ಳು ಶೇಪ್ನು ಅಷ್ಟೇ ಚೆನ್ನಾಗಿ ತೊಗೋಬೇಕು. ಎಲ್ಲ ಅದಕ್ಕೊಂದು ಚಿಟ್ಕ ಹಾಕ್ಕೊತೀನಿ ನಾನು, ನನಗೆ ಹೊಲಿಬೇಕಾದ್ರೆ ಗೊತ್ತಾಗಲಿ ಅಂತ. ಇದು ಮುಂದೆ ನೆಕ್ನ ನಾನು ಕಟ್ ಮಾಡಲ್ಲ, ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊತೀನಿ. ನಿಮ್ಗೆ ಮಾರ್ಕ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿದ್ರಲ್ಲ, ಈ ಥರ ಫ್ರಂಟು ರೆಡಿ ಆಯಿತು. ಇದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದಕ್ಕೆ ಅದೇ ಥರನೇ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈಗೆಲ್ಲ ಅದಕ್ಕೆ ಒಂದು ಚಿಟ್ಕ್ ಹಾಕ್ಕೊಂಡು ನಾನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಥರ. ನೀವು ಅಷ್ಟೇ, ನೀವು ಹೊಲಿಬೇಕಾದ್ರೆ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೋಸ್ಕರ ಈ ಥರ ಹಾಕ್ಕೊಳ್ಳಿ, ಹೊಲಿಬೇಕಾದ್ರೆ ಸುಲಭ ಆಗುತ್ತೆ. ರೆಡಿ ಆಯಿತು ನೋಡಿ, ಬ್ಯಾಕು ಮತ್ತು ಫ್ರಂಟು. ಈಗ ಬೆಲ್ಟು, ಸೇಮ್ ಬೆಲ್ಟು ಅಳತೆ ಬ್ಲೌಸಲ್ಲಿ ಏನಿದೆ ಅದೇ ಅಳತೆಗೆ ನಾನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಅದೇನು ಎಕ್ಸ್ಟ್ರಾ ನಾನೇನು ಬೇರೆ ಥರ ಏನು ಕಟ್ಟಿಂಗ್ ಮಾಡ್ಕೊಳ್ಳಲ್ಲ. ಅಳತೆ ಬ್ಲೌಸಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಮಾತ್ರ ನಾನು ಕಟ್ ಮಾಡ್ತೀನಿ. ಆದರೆ 45 ಇಂಚ್ಗೆ ಸುತ್ತಳತೆಗೆ ಅದರಲ್ಲಿ ಏನಾರ ಹೆಚ್ಚು ಕಮ್ಮಿ ಇದ್ದರೆ, ಅಳತೆ ಬ್ಲೌಸಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ಮಾತ್ರ ಅಷ್ಟೇ ನಾವು ಸರಿ ಮಾಡ್ಕೋಬೇಕು. ಅದು ಬಿಟ್ಟರೆ ನೀವು ನೋಡಿದ ಪ್ರಕಾರ ನಾನು ಏನು ಮಾರ್ಕ್ ಹಾಕಿದೆ ಅದೇ ಮಾರ್ಕಿಗೆ ಅಳತೆ ಬ್ಲೌಸ್ ಬಂತು, ಹಾಗಾಗಿ ನಾನು ಏನು ಹೆಚ್ಚು ಕಮ್ಮಿ ಮಾಡಿಲ್ಲ. ಕಂಕ್ಳು ಡೌನಿಂಗ್ಗೆ 6 ಇಂಚ್ ತೊಗೋತೀನಿ, ಅದು ಸಾಕದು. ಶೋಲ್ಡರು 5.5 ತೊಗೋತೀನಿ, ನೆಕ್ಕುಗೆ 2 ಅಥವಾ 2.25 ತೊಗೋತೀನಿ. ಇಷ್ಟೇ, ಅದನ್ನು ಮಾತ್ರ ಮೇಯ್ನ್ ನಾವು ತಲೆಯಲ್ಲಿ ಇಟ್ಕೊಬೇಕು. ಬಾಕಿದೆಲ್ಲ ಸೇಮ್ ಏನಿದೆ ಅದನ್ನೇ ಕಟ್ಟಿಂಗ್ ಮಾಡ್ಕೊಬೇಕು. ಒಂದು ಚೂರು ಹೆಚ್ಚು ಕಮ್ಮಿ ಬರುತ್ತೆ, ಅದನ್ನು ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಅಳತೆ ಮೇಲೆ. ಈಗ ಬೆಲ್ಟ್ ಕಟ್ಟಿಂಗ್ ರೆಡಿ ಆಯಿತು. ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ನಿಮ್ಗೇನು ಅನ್ನಿಸ್ತು ಅಂತ ಒಂದು ಒಳ್ಳೆ ಕಾಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಹೇಳ್ಕೊಡುವಂಥದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ನೋಡಿ, ಈಗ ಜಾಯಿಂಟ್ ಮಾಡಬೇಕು ಸ್ಲೀವ್ಗೆ, ಅದಕ್ಕೂ ನಾನು ಅಲ್ಲೇ ಬಟ್ಟೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ, ಲೈನಿಂಗ್ ಬಟ್ಟೆನ. ಹೊಲಿಬೇಕಾದ್ರೆ ಹರ್ಸಾಡಬಾರ್ದು, ಅದಕ್ಕೋಸ್ಕರ ಯಾವುದಕ್ಕೆ ಏನು ಬೇಕು ಅಂತ ಅಲ್ಲೇ ಸೆಟ್ ಮಾಡಿ ಇಟ್ಕೊತೀನಿ. ರೆಡಿ ಆಯಿತು 40 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್. ಸೇಮ್ ಕಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ, ಏನೂ ಹೆಚ್ಚು ಕಮ್ಮಿ ಆಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.